ಹಾಯ್ ಫ್ರೆಂಡ್ಸ್, ವಿಯೆಟ್ನಾಂನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾವಿವತ್ತು ವಿಯೆಟ್ನಾಂನಲ್ಲಿ ನಾವು ಹೋಗ್ತಾ ಇರೋದೇ ಡೆಸರ್ಟ್ ಸಫಾರಿಗೆ. ಈ ಡೆಸರ್ಟ್ ಸಫಾರಿ ಅನುಭವನ ಫಸ್ಟ್ ಟೈಮ್ ನಾವು ಮಾಡ್ತಾ ಇರೋದು. ಬನ್ನಿ ಇವತ್ತು ವೆಲ್ಕಮ್ ಟು ಡೆಸರ್ಟ್ ಸಫಾರಿ. ಇವತ್ತು ನನ್ನ ಅಡ್ವೆಂಚರ್ನ ನಿಮಗೂ ಲೈವ್ ಆಗಿ ತೋರಿಸ್ತೀನಿ. ಬನ್ನಿ ನೋಡುವ. ಡೆಸರ್ಟ್ ಮೇಲೆ ಅಂದರೆ ಮರಳಿನ ಮೇಲೆ ಗಾಡಿ ಓಡಿಸೋಕ್ಕೆ ಅಂತಂದರೆ ತುಂಬ ಗುಂಡಿಗೆನೇ ಇರಬೇಕು. ನೋಡಿ ಎಷ್ಟು ಸ್ಪೀಡಾಗಿ ಹೋಗ್ತಾವನೆ ಅಂತಂತಂದರೆ ಒಬ್ಬ ಧೂಳೆಲ್ಲ ತುಂಬ್ಕಂತು. ಆದರೂ ತುಂಬ ಚೆನ್ನಾಗಿದೆ. ಈ ಥರದೆಲ್ಲ ಅಡ್ವೆಂಚರ್ ಮಾಡಬೇಕು. ನಾವು ಇಲ್ಲೇ ಟೂರ್ ಹೋದ್ರೂ ತುಂಬ ಚೆನ್ನಾಗಿದೆ ನೋಡಿ. ನಾವೀಗ ಡೆಸರ್ಟ್ ಸಫಾರಿಯಿಂದ ಸ್ವಲ್ಪ ಮಧ್ಯದಲ್ಲಿ ಅವರು ವೆಹಿಕಲ್ನ ಸ್ಟಾಪ್ ಮಾಡಿದ್ರು. ಫೋಟೋ ವಿಡಿಯೋ ಎಲ್ಲ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ತುಂಬ ಅದ್ಭುತವಾದ ಈ ಡೆಸರ್ಟ್ ಸಫಾರಿನ ಮಿಸ್ ಮಾಡ್ಕೊಂಬೇಡಿ ನೋಡಿ. ಇಂಥ ಡೆಸರ್ಟ್ ಸಫಾರಿಯಲ್ಲಿ ಒಂದು ಒಳ್ಳೆ ಪ್ರೈಮ್ ಲೊಕೇಶನ್ಲಿ ನಮ್ಮ ಕನ್ನಡ ಬಾವುಟ ಹಾರಿಸ್ತಾ ಇದ್ರೆ ಎಲ್ಲೇ ಹೋದ್ರೂ ಕನ್ನಡ ಬಾವುಟ ಹಾರಿಸ್ಲೇಬೇಕಲ್ಲ. ಬಾವುಟ ಎಲ್ಲ ಹಾರಿಸಿದ್ಮೇಲೆ ನಾವು ಬಂದಿದ್ದ ಜೀಪಲ್ಲಿ ಒಂದೊಳ್ಳೆ ಸೆಲ್ಫಿ ಫೋಟೋಗಳೆಲ್ಲ ತಗೊಂಡು ಅಲ್ಲಿಂದ ನಾವು ಮುಂದೆ ಹೊರಟಿದ್ದೆ ಒಂದು ಅದ್ಭುತವಾದ ಸ್ಥಳಕ್ಕೆ. ಏನಂದರೆ ಈಗ ನಾವು ಡೆಸರ್ಟ್ ಸಫಾರಿ ಮುಗಿಸ್ಕೊಂಡು ನಾವು ಬಂದದ್ದೇ ನೋಡಿ. ಅದ್ಭುತವಾದ ಅಂತಂದು ಏನಕ್ಕೆ ಅಂದರೆ ಬನ್ನಿ ಹತ್ರಕ್ಕೆ ಹೋಗುವ. ದೂರದಿಂದ ತೋರಿಸ್ತೆ ಅಲ್ವಾ. ಬನ್ನಿ. ನಾವು ಡೆಸರ್ಟ್ ಮುಗಿಸ್ಕೊಂಡು ಬಂದದ್ದೇ ಆಗಲೇ ಏನಪ್ಪ ಇದು ಲೊಕೇಶನ್ನೇ ಚೇಂಜ್ ಮಾಡ್ಬಿಟ್ಟ ಅಂತ ಹೇಳ್ತಾ ಇದ್ರಾ. ನಾನು ಆವಾಗಲೇ ಹೇಳಿದೆ ಗೊತ್ತಾ, ಒಂದು ಅದ್ಭುತ ತೋರಿಸ್ತೀನಿ ಅಂತ. ಇದೇ ಅದು ಅದ್ಭುತ. ವಿಚಾರ ಏನಂತಂತಂದರೆ ಪೂರ್ತಿ ಡೆಸರ್ಟ್ ಮಧ್ಯದಲ್ಲಿ ಸಮುದ್ರ ಹೇಗೆ ಬರ್ತು ಅಂತನಾ ನೋಡಿ. ಒಂದು ಸೈಡ್ ಪೂರ್ತಿ ಮರಳುಗಾಡು, ಇನ್ನೊಂದು ಕಡೆ ಸಮುದ್ರ. ಈ ಜಾಗದ ವಿಶಿಷ್ಟನೇ ಅದು ನೋಡಿ. ಈಗ ನೀವು ನೋಡ್ತಾ ಇರೋದು ಸಮುದ್ರ ಅಲ್ವಾ. ಇವಾಗ ನೋಡಿ ಮರಳುಗಾಡಾಗಿ ಹೇಗೆ ಪರಿವರ್ತನೆ ಆಗುತ್ತೆ ಅಂತ. ಇದೊಂದು ಅದ್ಭುತ ಸೃಷ್ಟಿ, ಅದ್ಭುತ ಅಂತ ಹೇಳ್ಬೋದು. ನೋಡ್ತಾ ಇದ್ರಿ ನೋಡಿ. ನೀವು ನನ್ನ ಈ ವಿಯೆಟ್ನಾಂ ಟೂರ್ನ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸ್ ಅಂದರೆ ಇದೇ ಇರ್ಬೋದೇನೋ ನೋಡಿ. ನಿಮ್ಗೆ ಹತ್ರದಿಂದ ತೋರಿಸ್ತೀನಿ ನೋಡಿ. ಸಮುದ್ರ ನೋಡ್ತಾ ಇದ್ರಿ. ನೋಡಿ ಮರಳುಗಾಡು. ನಾವು ಹಾಗೆ ಉಲ್ಟಂ ಪಲ್ಟ ವಿಡಿಯೋ ಫೋಟೋ ಎಲ್ಲ ತಗೊಂಡಾದ್ಮೇಲೆ ನಾವು ಬಂದದ್ದೇ ಮೊದಲು ಹತ್ತಿದ್ವಲ್ಲ ಅದೇ ಪ್ಲೇಸ್ಗೆ ಹೋಗ್ಬೇಕಲ್ಲ. ಈಗ ಬನ್ನಿ, ನಮ್ಮ ಎಕ್ಸ್ಪೀರಿಯನ್ಸ್ ಪೈಲಟ್ ಅಂತಲೇ ಹೇಳ್ಬೋದು. ಬನ್ನಿ ಈಗ ಹೊರಟು ಅಲ್ಲಿಂದ ಬಂದು ನೋಡಿ ನಿಮ್ಗೆ ತೋರಿಸ್ತಾ ಇದ್ದೀನಿಲ್ಲ ಒಂಟೆ. ಈ ಡೆಸರ್ಟ್ ಅಂದಮೇಲೆ ಒಂಟೆ ಇರಬೇಕಲ್ಲ, ಅದಕ್ಕೆ ಒಂಟೆಗಳದ್ದು ಫೋಟೋ ವಿಡಿಯೋ ಎಲ್ಲ ಮಾಡ್ಕೊಂಡು ಎಲ್ಲ ಸುಸ್ತಾಗ್ಬಿಟ್ಟು ಪಾಪ, ಊಟ ತಿಂಡಿ ಇಲ್ಲದೆ. ಒಂಟೆ ಜೊತೆ ನಾವು ಸಹ ಸುಸ್ತಾಗಿದ್ದೋ.
ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.